ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಬಂಗಾರ ಖರೀದಿಸಿದ ಜನ ಗಿರಿವಿ ಇಡಲು ಹೋದಾಗ ಬ್ಯಾಂಕಿನಲ್ಲಿ ಪರಿಶೀಲನೆ ವೇಳೆ ನಕಲಿ ಬಂಗಾರದ ಅಸಲಿ ಎತ್ತು ಬೆಳಕಿಗೆ ಬಂದಿದ್ದು, ಕುಷ್ಟಗಿ ಪಟ್ಟಣದಲ್ಲಿ ನಕಲಿ ಬಂಗಾರ ಮಾರಾಟ ಮಾಡುತ್ತಿರುವ ಶಂಕೆ ವ್ಯಕ್ತವಾಗಿದೆ. ಹೌದು ವೀಕ್ಷಕರೇ, ಬಂಗಾರ ಖರೀದಿಸಿ ಮೋಸ ಹೋದ ರೈತರಿಬ್ಬರು ಮಾಧ್ಯಮ ಮುಂದೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಹೆಸರು ಹೇಳಲಿಚ್ಛಿಸದ ಗ್ರಾಮೀಣ ಭಾಗದ ರೈತರಿಬ್ಬರು ಕುಷ್ಟಗಿ ಪಟ್ಟಣದಲ್ಲಿ ತಮ್ಮ ಖಾತರಿ ಪಡಿಸುವ ಅಂಗಡಿಯಲ್ಲಿ ಬಂಗಾರದ ಆಭರಣ ಖರೀದಿಸಿ ಬಹಳ ದಿನಗಳಾಗಿದೆ. ಜಮೀನಿನಲ್ಲಿ ಬೆಳೆದ ಬೆಳೆ ರಾಶಿ ಮಾಡಲು ಯಂತ್ರದ ಬಾಡಿಗೆ ಮತ್ತು ಕೂಲಿಕಾರರಿಗೆ ಪಾವತಿಸಲು ಹಣದ ಅಡಚಣೆ ಉಂಟಾದಾಗ ರೈತನೊಬ್ಬ ಮನೆಯಲ್ಲಿರಿಸಿದ ಬಂಗಾರದ ಆಭರಣಗಳನ್ನು ತೆಗೆದುಕೊಂಡು ಪಟ್ಟಣದ ಖಾಸಗಿ ಬ್ಯಾಂಕ್ ಒಂದರಲ್ಲಿ ಅಡವಿಡಲು ಹೋಗಿದ್ದಾರೆ. ಬ್ಯಾಂಕಿನಲ್ಲಿ ಬಂಗಾರ ಅಸಲಿ ಬಗ್ಗೆ ಪರಿಶೀಲನೆ ಮಾಡಲು ನುರಿತ ಕೆಲಸಗಾರರಿಂದ ಆಭರಣವನ್ನು ಪರಿಶೀಲನೆಗೆ ಒಳಪಡಿಸಿದಾಗ ಇದು ಬಂಗಾರವಲ್ಲ, ರೋಡ್ ಗೋಲ್ಡ್ ಎಂಬುದು ಖಚಿತವಾಗಿದೆ. ಆಶ್ಚರ್ಯಕ್ಕೊಳಗಾದ ರೈತರು ತಮ್ಮ ಜೊತೆಗೇನೆ ಬಂಗಾರ ಖರೀದಿ ಮಾಡಿದ್ದ ಮತ್ತೊಬ್ಬ ಸ್ನೇಹಿತನನ್ನು ಕರೆಸಿ ಆತನಲ್ಲಿದ್ದ ಬಂಗಾರದ ಆಭರಣವನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಅದು ಕೂಡ ರೋಡ್ ಗೋಲ್ಡ್ ಬಂಗಾರ ಎಂಬುದು ಖಚಿತವಾಗಿದೆ. ಬಂಗಾರ ಖರೀದಿಸಿದ ಅಂಗಡಿಯ ರಸೀದಿ ಮತ್ತು ಒಡವೆಯೊಂದಿಗೆ ಇಬ್ಬರೂ ರೈತರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡುವುದಾಗಿ ತಿಳಿಸಿದ್ದರು. ಈ ಕುರಿತು ಸಿಪಿಐ ವಿಶ್ವನಾಥ್ ಹಿರೇಗೌಡರ್ ಅವರ ಗಮನಕ್ಕೆ ತಂದಿದ್ದೇವೆ. ಅವರು ಪ್ರತಿಕ್ರಿಯೆ ನೀಡಿ, ಶೀಘ್ರದಲ್ಲೇ ಕೃಷಿ ವೃತ್ತ ಠಾಣೆಗೆ ಸೇವೆಗೆ ಹಾಜರಾಗಲಿದ್ದೇನೆ. ಆಗ ಬಂಗಾರದ ಅಂಗಡಿಕಾರರನ್ನು ಕರೆಸಿ ವಿಚಾರಣೆ ನಡೆಸುತ್ತೇನೆ. ಈ ಬಗ್ಗೆ ಠಾಣೆಗೆ ಹೋಗಿ ದೂರು ನೀಡಿ ಎಂದಿದ್ದಾರೆ. ಈ ನಿಟ್ಟಿನಲ್ಲಿ ದೂರು ಕೊಡಲಿದ್ದೇವೆ ಎಂದು ಮಾಹಿತಿ ನೀಡಿದ್ದರು. ಈ ಕುರಿತು ಚಿನ್ನಾಭರಣ ತಯಾರಿ ಮಾಡುವ ಬಯಲು ಅಕ್ಕಸಾಲಿಗರೊಬ್ಬರನ್ನು ವಿಚಾರಿಸಿದಾಗ ಪ್ರಸ್ತುತ ಬಂಗಾರದ ಬೆಲೆ 10 ಗ್ರಾಂಗೆ ಸುಮಾರು 1,60,000 ರೂಪಾಯಿ ಬೆಲೆ ಇದೆ. ಕುಷ್ಟಗಿ ಸೇರಿದಂತೆ ಕೊಪ್ಪಳ ಜಿಲ್ಲೆಯಾದ್ಯಂತ ಕೆಲ ವ್ಯಾಪಾರಸ್ಥರು ಹಣ ಮಾಡುವ ಆಸೆಗೆ ಗ್ರಾಹಕರಿಗೆ ಆಭರಣಗಳ ಮೂಲಕ ಮೋಸ ಮಾಡುತ್ತಿದ್ದಾರೆ. ಚಿನ್ನ ಮಿಶ್ರಿತ ರೋಡ್ ಗೋಲ್ಡ್ ಮಾರಾಟ ಮಾಡಲು ಆರಂಭಿಸಿದ್ದಾರೆ. ಅವರು ಮಾರಾಟ ಮಾಡುವ ಬಂಗಾರದಲ್ಲಿ 40% ಚಿನ್ನವಿದ್ದರೆ ಉಳಿದ 60% ನಕಲಿ ಚಿನ್ನ ಮಿಶ್ರಿತವಿರುತ್ತದೆ. ಜೊತೆಗೆ BIS ಹಾಲ್ಮಾರ್ಕ್ ಹೊಂದಿರುವ ಚಿನ್ನ ಮಿಶ್ರಿತ ರೋಡ್ ಗೋಲ್ಡ್ ಮಾರುಕಟ್ಟೆಗೆ ಬಂದಿದೆ. ಈ ನಿಟ್ಟಿನಲ್ಲಿ ಚಿನ್ನ ಪ್ರಿಯರು ಹುಷಾರಾಗಿರಬೇಕು ಎಂದು ಸಲಹೆ ನೀಡಿದ ಅಕ್ಕಸಾಲಿಗ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮತ್ತು ಮಣಪುರಂ, ಮುತ್ತೂಟು ಸೇರಿದಂತೆ ಯಾವುದೇ ಖಾಸಗಿ ಬ್ಯಾಂಕ್ಗಳಲ್ಲಿ ಚಿನ್ನಾಭರಣ ತಯಾರಿಸುವ ನುರಿತ ಕೆಲಸಗಾರರು ಇರುತ್ತಾರೆ. ಯಾವುದೇ ಚಿನ್ನಾಭರಣವನ್ನು 3 ಲೇಯರ್ ಪರೀಕ್ಷೆಗೆ ಒಳಪಡಿಸಿರುತ್ತಾರೆ. ಈಗಿನ ತಂತ್ರಜ್ಞಾನ ಕೂಡ ಅಸಲಿ ಮತ್ತು ನಕಲಿ ಯಾವುದು ಎಂಬುದು ಬೇಗ ಪತ್ತೆ ಹಚ್ಚುತ್ತದೆ. ಹೀಗಾಗಿ ಬಂಗಾರದಲ್ಲಿ ಅಸಲಿ ಮತ್ತು ನಕಲಿ ಯಾವುದು ಎಂಬುದು ಹೊರಬೀಳುತ್ತಿದೆ ಎಂದರು. ವೀಕ್ಷಕರೇ, ಬಂಗಾರವು ನಮ್ಮ ಜೀವನದಲ್ಲಿ ಹೂಡಿಕೆ, ಸಂಪ್ರದಾಯ ಹಾಗೂ ಆರ್ಥಿಕ ಭದ್ರತೆಯ ಪ್ರತೀಕವಾಗಿದೆ. ಮದುವೆ, ಹಬ್ಬ, ಉಳಿತಾಯ ಅಥವಾ ಭವಿಷ್ಯದ ಭದ್ರತೆಗಾಗಿ ಬಂಗಾರ ಖರೀದಿಸುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಆದರೆ ಚಿನ್ನ ಖರೀದಿಸುವಾಗ BIS ಹಾಲ್ಮಾರ್ಕ್ ಹೊಂದಿರುವ 916 ಚಿನ್ನವೇ ಸುರಕ್ಷಿತ ಎಂಬುದು ತಜ್ಞರ ಸಲಹೆ ತಿಳಿದು ಖಾತರಿ ಇರುವ ಬಂಗಾರ ಆಭರಣ ಮಾರಾಟ ಮಾಡುವ ಅಂಗಡಿಗಳಲ್ಲಿ ಖರೀದಿಸಬೇಕು. ಜೊತೆಗೆ ಅಧಿಕೃತ ರಸೀದಿಯನ್ನು ಪಡೆದುಕೊಳ್ಳಬೇಕು. ಈಗಾಗಲೇ ತಾವು ಬಂಗಾರ ಖರೀದಿಸಿದ್ದರೆ ಯಾವುದಕ್ಕೂ ಒಮ್ಮೆ ಪರೀಕ್ಷೆ ಮಾಡಿಸಿ ಅಸಲಿ ಖಾತರಿ ಪಡಿಸಿಕೊಳ್ಳಬೇಕಿದೆ. ಈ ಕುರಿತು PSI ಹನುಮಂತಪ್ಪ ತಳವಾರ್ ಅವರು ಪ್ರತಿಕ್ರಿಯೆ ನೀಡಿ, ಕುಷ್ಟಗಿ ಪಟ್ಟಣದಲ್ಲಿ ಬಂಗಾರ ಆಭರಣಗಳ ಮಾರಾಟಗಾರರು ನಕಲಿ ಬಂಗಾರ ಮಾರಾಟ ಮಾಡುತ್ತಿದ್ದಾರೆ ಎಂಬ ವಿಷಯ ಕುರಿತು ಯಾವುದೇ ದೂರು ಬಂದಿಲ್ಲ. ದೂರು ಬಂದರೆ ಕೂಡಲೇ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಅದೇ ರೀತಿ ಸಿಪಿಐ ವಿಶ್ವನಾಥ್ ಹಿರೇಗೌಡರ್ ಅವರು ಪ್ರತಿಕ್ರಿಯೆ ನೀಡಿ, ಕುಷ್ಟಗಿ ಪಟ್ಟಣದಲ್ಲಿ ಚಿನ್ನಾಭರಣ ಮಾರಾಟಗಾರರು ನಕಲಿ ಬಂಗಾರ ಮಾರುತ್ತಿದ್ದಾರೆ ಎಂಬುದು ತಮ್ಮ ಗಮನಕ್ಕಿಲ್ಲ. ಮೋಸ ಹೋದವರು ದೂರು ನೀಡಿದರೆ ನುರಿತ ಚಿನ್ನದ ಆಭರಣ ತಯಾರಕರಿಂದ ಬಂಗಾರ ಪರಿಶೀಲಿಸಲಾಗುತ್ತದೆ. ಚಿನ್ನದಲ್ಲಿ ನಕಲಿ ಕಂಡು ಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ.